ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ವಿಡಿಯೋದಲ್ಲಿ ದ್ವಿತೀಯ PUC ಎಕನಾಮಿಕ್ಸ್ 6 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಯಾಗಿರುವ ಇಳಿಮುಖ ಸೀಮಾಂತ ದೃಷ್ಟಿಗುಣ ನಿಯಮವನ್ನು ಸಂಪೂರ್ಣವಾಗಿ ವಿವರಿಸ್ತಿದ್ದೀವಿ. ಕೇವಲ 3 ಅಂಶಗಳಿಂದ ನೀವು 6 ಅಂಕಗಳನ್ನ ತೆಗೆದುಕೊಳ್ಳಬಹುದು. ಹೇಗೆ ಅಂತಂದರೆ, ಕೇವಲ ನಿಮಗೇನೂ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತಂದರೆ ಕೇವಲ ಕೋಷ್ಟಕ ನೆನ್ಪಿಟ್ಕೊಂಡ್ರೆ ನಿಮಗೆ 2 ಅಂಕ ಸಿಗ್ತದೆ. ಪ್ಲಸ್ ಕೇವಲ ಚಿತ್ರವನ್ನು ನೆನ್ಪಿಟ್ಕೊಂಡ್ರೆ ಸಾಕು 2 ಅಂಕ ಸಿಗ್ತದೆ. ಮತ್ತು ಇವುಗಳಿಗೆ 4 ಅಂಕ ನಿಮಗೆ ಖಚಿತವಾಗಿ ಸಿಕ್ಕಾಗಿ ವಿದ್ಯಾರ್ಥಿಗಳೇ. ಇನ್ನುಳಿದ 2 ಅಂಕಗಳನ್ನು 1 ಅಂಕ ಅದರ ಅರ್ಥ ಬರೆದರೆ ಮತ್ತು 1 ಅಂಕ ಅದಕ್ಕೆ ತಕ್ಕಂತಹ ಪೀಠಿಕೆ ಅಥವಾ ವಿವರಣೆ, ಯಾವುದೇ ವಿವರಣೆಯನ್ನು ಬರೆದರೆ 1 ಅಂಕ ವಿದ್ಯಾರ್ಥಿಗಳೇ. 6 ಅಂಕ ಈಸಿಯಾಗಿ ಪಡ್ಕೊಳ್ಬಾರ್ದು. ನನಗೇನು ಗೊತ್ತಿಲ್ಲ ಅಂತಂದ್ರೂ ನೀವು ಅದರದ ಕೋಷ್ಟಕ ಮತ್ತು ಚಿತ್ರಾನ್ನ ನೆನ್ಪಿಟ್ಕೊಂಡ್ರೆ ಸಾಕು 4 ಅಂಕ ಆರಾಮದಾಯಕವಾಗಿ ಪಡ್ಕೊಳ್ಬೋದು ವಿದ್ಯಾರ್ಥಿಗಳೇ. ಈಗ ಮೊದಲನೇದಾಗಿ ಎಲ್ಲರಿಗೂ ಗೌತಮ್ PUC ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಳಿಮುಖ ಸೀಮಾಂತ ದೃಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಅಂತ ಪ್ರಶ್ನೆ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಪೀಠಿಕೆ ಅಂತಾದರೂ ಬರಿಬೋದು ಅಥವಾ ಮೇಲೆ ಸ್ವಲ್ಪ ವಿವರಣೆ ಥರನೂ ಬರಿಬೋದು. ಈ ನಿಯಮವನ್ನು ಜರ್ಮನಿಯ ಅರ್ಥಶಾಸ್ತ್ರಜ್ಞೆ H. ಗೋಸೆನ್ ಮೊದಲು ವಿವರಿಸಿದರು. ನಂತರ ಆಲ್ಫ್ರೆಡ್ ಮಾರ್ಷಲ್ ಅದನ್ನು ಪ್ರಸಿದ್ಧಿಗೊಳಿಸಿದರು. ನಂತರ ಈ ನಿಯಮ ಬರೆದರೆ ನಿಮಗೆ ವಿದ್ಯಾರ್ಥಿಗಳೇ 1 ಅಂಕ ಖಚಿತವಾಗಿ ಸಿಗ್ತದೆ. ತುಂಬ ಅಂಡರ್ಸ್ಟುಡ್ ನಿಯಮ ವಿದ್ಯಾರ್ಥಿಗಳೇ. ಇದು ನೀವು ಪೀಠಿಕೆ ಅಥವಾ ಇನ್ಯಾವುದೋ ವಿವರಣೆಯನ್ನು ಬರಿತಾ 1 ಅಂಕ ಪಡ್ಕೊಳ್ಬೋದು. ಬಟ್ 5 ಅಂಕ ಮಾತ್ರ ಈಸಿಯಾಗಿ ಪಡ್ಕೊಳ್ಬೋದು. 2 ಅಂಕ ಚಿತ್ರಗಳಿಗೆ ಮತ್ತು ಇನ್ನೂ 2 ಅಂಕ ಅದಕ್ಕೆ ಕೋಷ್ಟಕಕ್ಕೆ ಮತ್ತು 1 ಅಂಕ ಈ ಅರ್ಥಕ್ಕೆ. ಆರಾಮದಾಯಕವಾಗಿ ಈ 5 ಅಂಕಗಳನ್ನ ಪಡೆದುಕೊಳ್ಳಬಹುದು. ನಿಯಮ ಮೊದಲನೇದಾಗಿ, ಇತರೆ ಅಂಶಗಳಲ್ಲಿ ಬದಲಾವಣೆಗಳಾಗದಿದ್ದಾಗ, ಯಾವುದೇ ಅಂಶಗಳಲ್ಲಿ ಬದಲಾವಣೆ ಆಗದಿದ್ದಾಗ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದೇ ವಸ್ತುವಿನ ವಿವಿಧ ಘಟಕಗಳನ್ನು, ಇವಾಗ ಇತರೆ ಅಂಶಗಳು ಯಾವುದೇ ಅಂಶ ಬದಲಾವಣೆ ಆಗದಿದ್ದಾಗ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದೇ ವಸ್ತುವಿನ ವಿವಿಧ ಘಟಕಗಳನ್ನು, ಉದಾಹರಣೆ ಒಂದು ಸೇಬು ಇದೆ ಅಂತಂದು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಸೇಬನ್ನು ಒಂದಾದ ಮೇಲೆ ಒಂದು ಸೇಬು, ಒಂದಾದ ಮೇಲೆ ಒಂದು ಸೇಬು, ಒಂದಾದ ಮೇಲೆ ಒಂದು ಸೇಬು, ಇದೇ ರೀತಿಯಾಗಿ ನಿರಂತರವಾಗಿ ಸೇವಿಸುತ್ತಾ ಹೋದಂತೆ ಆ ವಸ್ತುವಿನಿಂದ ಹೆಚ್ಚುವರಿ ಘಟಕಗಳ ಅನುಭೋಗದಿಂದ ದೊರೆಯುವ ದೃಷ್ಟಿಗುಣ ಇಳಿಮುಖವಾಗುತ್ತಾ ಹೋಗುತ್ತದೆ. ಇದನ್ನೇ ಇಳಿಮುಖ ಸೀಮಾಂತ ದೃಷ್ಟಿಗುಣ ಎನ್ನುವರು. ಇದನ್ನು ಅರ್ಥ ಮಾಡಿಸ್ತೀನಿ ನೋಡಿ ವಿದ್ಯಾರ್ಥಿಗಳೇ. ಉದಾಹರಣೆಗೆ ನಿಮಗೆ ಸೇಬು ಹಣ್ಣು ತಿನ್ನೋ ಹಾಗೆ ಆಗಿರುತ್ತೆ. ನೀವು ಒಂದು ಸೇಬು ಹಣ್ಣನ್ನು ತಿಂದಾಗ ನಿಮಗೆ ಮಿದುಳಿಗೆ ತುಂಬ ಇಷ್ಟ ಆಗ್ತದೆ ಮತ್ತು ರುಚಿನೂ ಸಿಗ್ತದೆ. ಸೇಬು ಹಣ್ಣು ತಿಂದಾಗ ತೃಪ್ತಿ ಸಿಗುತ್ತೆ. ನಂತರ 2ನೇ ಸೇಬು ತಿಂದಾಗ ನಿಮಗೆ ಸಿಗುವಂತಹ ತೃಪ್ತಿ ಸ್ವಲ್ಪ ಕಡಿಮೆ ಆಗ್ಬೋದು ಅಥವಾ ನಿಮಗೆ ಸ್ವಲ್ಪ ಜಾಸ್ತಿನೂ ಆಗ್ಬೋದು. ಅದೇ ರೀತಿ ನಿರಂತರ ಸಮಯದ ಅಂತರವಿಲ್ಲದೆ ಸುಮಾರು 10 ರಿಂದ 11 ಸೇಬುಗಳನ್ನು ತಿನ್ನುತ್ತಾ ಹೋದಾಗ ನಿಮಗೆ ಅದರಿಂದ ದೊರೆಯುವಂತಹ ತೃಪ್ತಿಯೂ ಸಹ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದನ್ನೇ ಇಳಿಮುಖ ಸೀಮಾಂತ ದೃಷ್ಟಿಗುಣ ನಿಯಮ ಅಂತ ಕರಿತೀವಿ. ಇಷ್ಟು ಬರೆದರೆ ನಿಮಗೆ 1 ಅಂಕ ಖಚಿತವಾಗಿ ಬರುತ್ತೆ. ಇದನ್ನು ಹೀಗೆ ಬರೀಬೇಕಂತ ಏನಿಲ್ಲ ವಿದ್ಯಾರ್ಥಿಗಳೇ. ಸ್ವಲ್ಪ ಅರ್ಥ ಆಗೋ ಹಾಗೆ ಬರೆದ್ರೂ 1 ಅಂಕ ಖಚಿತವಾಗಿ ಸಿಗ್ತದೆ ವಿದ್ಯಾರ್ಥಿಗಳೇ. ನಂತರ ಒಂದು ಸರಕಿನ ಅನುಭೋಗದ ಹೆಚ್ಚಳದೊಂದಿಗೆ mu ಇಳಿಮುಖವಾಗುತ್ತದೆ. ಇದನ್ನು ಈ ಕೆಳಗಿನ ಕೋಷ್ಟಕದ ಮೂಲಕ ತೋರಿಸಬಹುದು. ನೀವು ಈ ರೀತಿ ವಿವರಣೆಯಲ್ಲಿ ಏನು ಬೇಕಿದ್ರೂ ಬರೀಬೋದು ವಿದ್ಯಾರ್ಥಿಗಳೇ. ಆದರೆ ಮೇನ್ ಬರಿಬೇಕಾಗಿರೋದು 2 ಅಂಕದ ಕೋಷ್ಟಕ, 2 ಅಂಕದ ಚಿತ್ರ, 1 ಅಂಕದ ಅರ್ಥ ಮತ್ತು 1 ಅಂಕದ ಪೀಠಿಕೆ ಅಥವಾ ವಿವರಣೆ. ಸ್ವಲ್ಪ ವಿವರಣೆ ಏನಕ್ಕೆ ಬರೆದರೆ 6ಕ್ಕೆ 6 ಅಂಕ ಆರಾಮವಾಗಿ ಪಡ್ಕೊಳ್ಬೋದು ವಿದ್ಯಾರ್ಥಿಗಳೇ. ಕೋಷ್ಟಕ, ಈ ಕೋಷ್ಟಕದಲ್ಲಿ ಏನಿಲ್ಲ, ನೀವು ಮೊದಲನೇದಾಗಿ ಘಟಕ 1 2 3 4 5 6 ಇದಂತೂ ಕಂಪಲ್ಸರಿ. ನೀವು ಎಕನಾಮಿಕಲ್ ಅಂತಲ್ಲ, ಯಾವುದೇ ಒಂದು ಕೋಷ್ಟಕ ಇದ್ದರೆ ಇದು ಖಚಿತವಾಗಿ ಇದ್ದೇ ಇರುತ್ತೆ ವಿದ್ಯಾರ್ಥಿಗಳೇ. ಘಟಕಗಳು, ಇದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ. ಒಟ್ಟು ದೃಷ್ಟಿಗುಣ ಮತ್ತು ಸೀಮಾಂತ ದೃಷ್ಟಿಗುಣ. ಒಟ್ಟು ದೃಷ್ಟಿಗುಣ, ನೀವು ಮೊದಲನೇ ಸೇಬು ಹಣ್ಣನ್ನು ತಿಂದಾಗ ನಿಮಗೆ ಅದರಿಂದ ಸಿಗುವ ತೃಪ್ತಿ 100ಕ್ಕೆ 12ರಷ್ಟು. ನೀವು ಇದೇ ಸಂಖ್ಯೆ ಬರಿಬೇಕಂತನೂ ಏನಿಲ್ಲ, ನಿಮಗೆ ಇಷ್ಟ ಬಂದಷ್ಟು. ನಿಮಗೆ ಮೊದಲನೇ ಹಣ್ಣು ತಿಂದಾಗ 20ರಷ್ಟು ತೃಪ್ತಿ ಸಿಗ್ಬೋದು, 30ರಷ್ಟು ತೃಪ್ತಿ ಸಿಗ್ಬೋದು. ಆ ಸಂಖ್ಯೆನೂ ಬರಿಬೋದು. ನಿಮಗೆ ಮೊದಲನೇ ಹಣ್ಣು ತಿಂದಾಗ 12ರಷ್ಟು ತೃಪ್ತಿ ಸಿಗುತ್ತೆ. ನಂತರ ಇನ್ನೂ ತಿನ್ನೋ ಹಾಗಾದಾಗ 2ನೇ ಹಣ್ಣನ್ನು ಸೇವಿಸಿದಾಗ ನಿಮಗೆ ಅದರಿಂದ ಸಿಗುವಂತಹ ತೃಪ್ತಿ ಎಷ್ಟಂದ್ರೆ 18ರಷ್ಟು ವಿದ್ಯಾರ್ಥಿಗಳೇ. 3ನೇ ಹಣ್ಣನ್ನು ತಿಂದಾಗ ಸಿಗುವಂತಹ ತೃಪ್ತಿ 22ರಷ್ಟು.
4ನೇ ಹಣ್ಣನ್ನು ತಿಂದಾಗ 24ರಷ್ಟು, ಆದರೆ 5ನೇ ಹಣ್ಣನ್ನು ತಿಂದಾಗ ನಿಮಗೆ ಯಾವುದೇ ರೀತಿಯ ತೃಪ್ತಿ ಸಿಗುವುದಿಲ್ಲ, 24ರಷ್ಟೇ ಇರುತ್ತೆ. ನಂತರ 5ನೇ ಹಣ್ಣನ್ನು ತಿಂದಾಗ ಸಿಗುವ ತೃಪ್ತಿ ಏನಂದರೆ 22, ಅಂದರೆ ಮೈನಸ್ ಆಗ್ತಾ ಹೋಗ್ತದೆ ವಿದ್ಯಾರ್ಥಿಗಳೇ. ಇದೇ ಈ ಕೋಷ್ಟಕದಲ್ಲಿರೋದು. ಮೊದಲನೇದಾಗಿ ಇಲ್ಲಿ ನಿಮಗೆ ಮೊದಲನೇ ಹಣ್ಣು ತಿಂದಾಗ ಸಿಗುವಂತಹ ತೃಪ್ತಿ 12ರಷ್ಟು, ಇದೇನು ಕಾಮನ್. ಈಗ 18ರಲ್ಲಿ 12 ಕಳೆದಾಗ ಸಿಗುವಂಥದ್ದೇ 6, 22ರಲ್ಲಿ 18 ಕಳೆದಾಗ ಸಿಗುವಂಥದ್ದು 4, 24ರಲ್ಲಿ 2ನ ಕಳೆದ್ರೆ 2, 24ರಲ್ಲಿ 24 ಹೋದರೆ 0, 22ರಲ್ಲಿ 24 ಹೋದರೆ -2 ವಿದ್ಯಾರ್ಥಿಗಳೇ. ಇಷ್ಟೇ. ನಂತರ ಮೇಲಿನ ಕೋಷ್ಟಕದ ಪ್ರಕಾರ ಅನುಭೋಗಿ ಹೆಚ್ಚುವರಿ ಘಟಕಗಳನ್ನು ಅನುಭೋಗಿಸಿದಂತೆ ಆತನಿಗೆ ದೊರೆಯುವ ತೃಷ್ಟಿಗುಣ ಅಂದರೆ ಸೀಮಾಂತ ತೃಷ್ಟಿಗುಣ ಕಡಿಮೆಯಾಗುವ ಮೂಲಕ ಋಣಾತ್ಮಕ ಅಂದರೆ 12 ಯೂನಿಟ್ದಿಂದ -0.2 ಆಗಿರುವುದು ಕಂಡುಬಂದಿದೆ. ಈ ವಿವರಣೆ ಇದೇ ಬರೀಬೇಕಂತೇನಿಲ್ಲ ವಿದ್ಯಾರ್ಥಿಗಳೇ, ಸ್ವಲ್ಪ ಮೇಲಿನ ಕೋಷ್ಟಕದ ರೀತಿಯಲ್ಲಿ ನಿಮ್ಗೆ ಅನಿಸಿದ್ದು ಬರೀಬಹುದು. ಮತ್ತು ಮೇನ್ ಇರೋದು ಈಗ ಈ ಕೋಷ್ಟಕದಲ್ಲಿ. ಈ ಕೋಷ್ಟಕ ಏನಂತಂದರೆ ನೀವು ಘಟಕಗಳು 1 2 3 4 5 6 ಇದು ಕಂಪಲ್ಸರಿ ಬರೀಬೇಕು ವಿದ್ಯಾರ್ಥಿಗಳೇ. ಈ ಒಟ್ಟು ತೃಷ್ಟಿಗುಣ ಮತ್ತು ಸೀಮಂತ ತೃಷ್ಟಿಗುಣ, ಇಲ್ಲಿ ನೀವು ಯಾವ ಸಂಖ್ಯೆನೂ ಬೇಕಿದ್ರೂ ಹಾಕೊಳ್ಬೋದು. 30, 35, 40, 40, 54 ಯಾವುದಾದ್ರೂ ಹಾಕೊಳ್ಬೋದು. ಆದರೆ ಇಲ್ಲಿ ಇದರಲ್ಲಿ ಕಳೆದಾಗ ಇಲ್ಲಿ ಬರೀತಾ ಹೋಗ್ಬೇಕಷ್ಟೇ, ಇದನ್ನ ಇಲ್ಲಿ ಕಳೆದಾಗ ಬರೀಬೇಕು ಅಷ್ಟೇ ವಿದ್ಯಾರ್ಥಿಗಳು. ನಂತರ ಚಿತ್ರದಲ್ಲಿ x ಅಕ್ಷ ಮತ್ತು y ಅಕ್ಷ ಅಂತ ಇರುತ್ತೆ ವಿದ್ಯಾರ್ಥಿಗಳು. ಈ x ಅಕ್ಷ ಮತ್ತು y ಅಕ್ಷ ನಾವು ಇಲ್ಲಿ ಕಿತ್ತಳೆ ಹಣ್ಣನ್ನು ತೆಗೆದುಕೊಂಡಿದ್ದೀವಿ. ಸೇಬು ಹಣ್ಣಾದರೂ ತಗೊಳ್ಬಹುದು, ಕಿತ್ತಳೆ ಹಣ್ಣು ಅಥವಾ ಮಾವಿನ ಹಣ್ಣು ಯಾವುದೇ ಹಣ್ಣನ್ನು ತೆಗೆದುಕೊಳ್ಳಬಹುದು. ಆದರೆ ನಮಗೆ ಬೇಕಾಗಿರೋದು ಏನಂದರೆ ಉತ್ತರ ವಿದ್ಯಾರ್ಥಿಗಳೇ. ಇಲ್ಲಿ ತೃಷ್ಟಿಗುಣ ಮತ್ತು ಇಲ್ಲಿ ಹಣ್ಣಿನ ಪ್ರಮಾಣ ಅಂತೇಳಿ ವಿದ್ಯಾರ್ಥಿಗಳೇ. ನಂತರ ಮುಖ್ಯವಾಗಿ ವೆರಿ ಇಂಪಾರ್ಟೆಂಟ್ ಏನಂದರೆ ನಾವಿಲ್ಲಿ ಮೊದಲನೇದಾಗಿ ಏನು ತೊಗೊಂಡಿದ್ದೀವಿ, 0 ಆದಮೇಲೆ 4ನ ತೊಗೊಂಡಿದ್ದೀವಿ. ಅದಾದ ನಂತರ ಇಲ್ಲಿ 4 ತೊಗೊಂಡು ಇಲ್ಲಿ 6, 8 ಆ ರೀತಿ ಅಲ್ಲ. ಮೊದಲನೇ ಅಂಕಿನ ಯಾವುದನ್ನು ತೊಗೊಂಡಿರ್ತೀವೋ ನಂತರ ಅದೇ ಅಂಕಿನ ತೊಗೊಳ್ತಾ ಹೋಗಬೇಕು ವಿದ್ಯಾರ್ಥಿಗಳು. ತುಂಬ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಕೆಲವೊಮ್ಮೆ ಚಿತ್ರಗಳು ಹೀಗೆ ಮಿಸ್ಟೇಕ್ ಆಗಿಬಿಡ್ತವೆ. ಇಲ್ಲಿ 4 ತೊಗೊಂಡಿದ್ದೀವಿ, 8, ಅದಾದಮೇಲೆ +4 12, 16, 20, 24 ಮತ್ತು 28 ಈ ರೀತಿಯಾಗಿ ತೆಗೆದುಕೊಳ್ತಾ ಹೋಗಬೇಕು ವಿದ್ಯಾರ್ಥಿಗಳು. ಅದಾದ ನಂತರ ಇಲ್ಲಿ ಸೇಮ್ 1 2 3 4 5 6 ವಿದ್ಯಾರ್ಥಿಗಳೇ. ನಾವಿಲ್ಲಿ ಕಿತ್ತಳೆ ಹಣ್ಣನ್ನು ತೊಗೊಂಡಿದ್ದೀವಿ, ಯಾವುದಾದ್ರೂ ಹಣ್ಣು ತೊಗೊಳ್ಬೋದು. ಇಲ್ಲಿ ತೃಷ್ಟಿಗುಣ ಕಂಪಲ್ಸರಿ. ನಂತರ ಇಲ್ಲಿ ಕೆಳಗಡೆ -2 ತೊಗೊಂಡಿದ್ದೀವಿ ಅಂದರೆ ಮೇಲೆ ಕೋಷ್ಟಕದಲ್ಲಿ ನೋಡಿದಾಗ ಕೊನೆಗೆ ಸೀಮಂತ ದೃಷ್ಟಿಗುಣದಲ್ಲಿ -2 ಬಂತು ವಿದ್ಯಾರ್ಥಿಗಳೇ. ಆದ್ದರಿಂದ ಇಲ್ಲಿ -2 ವರೆಗೂ ತೊಗೊಂಡಿದ್ದೀವಿ, ಇಲ್ಲಾಂದರೆ 0ಗೆ ಕಂಪ್ಲೀಟ್ ಮಾಡಿದ್ವಿ ವಿದ್ಯಾರ್ಥಿಗಳು. ನಂತರ ಮೊದಲನೇ ಅಂಕಿ ಏನಿದೆ, ಮೊದಲನೇದಾಗಿ ನಾವು ಯಾವ್ದು ತೊಗೊಳ್ಳೋಣ, ಒಟ್ಟು ದೃಷ್ಟಿಗುಣ ಅಂದರೆ TU. ಇದನ್ನು ಒಟ್ಟು ದೃಷ್ಟಿಗುಣ ಅಂತ ತಗೊಳ್ತೀವಿ. ಮೇಲೆ ಕೋಷ್ಟಕದಲ್ಲಿ ನೋಡಿರ್ಬೋದು, ಮೊದಲನೆಯದಾಗಿ ಇರೋದು 12 ಅಂಕಿ ಸಂಖ್ಯೆ ಇದೆ. 12ರಷ್ಟೇ 12 ಮೊದಲು ಕೋಷ್ಟಕದಲ್ಲಿ ನೋಡಿದ್ದೀರಾ. ಸೀಮಂತ ದೃಷ್ಟಿಗುಣ ಮತ್ತು ಒಟ್ಟು ದೃಷ್ಟಿಗುಣ ಎಂಬ 2 ಕೋಷ್ಟಕಗಳಿವೆ. ಒಟ್ಟು ದೃಷ್ಟಿಗುಣ ಅಂದರೆ ಮೊದಲನೇದಾಗಿ ವೆರಿ ಸಿಂಪಲ್ ವಿದ್ಯಾರ್ಥಿಗಳೇ. ಮೊದಲನೇದಾಗಿ 12 ಎಂಬ ಅಂಕಿ ಸಂಖ್ಯೆ ಇದೆ. ಇದು 12ರಷ್ಟೇ ಒಂದು ಚುಕ್ಕಿಯನ್ನು ಇಡಬೇಕು. 12 ಅಂತ ಬರೆದ್ರು ನಡೀತೀವಿ ವಿದ್ಯಾರ್ಥಿಗಳೇ, ಬರೆದಿಲ್ಲ ಅಂತ ನಡೆಯುತ್ತೆ. ನಂತರ 12 ಆದಮೇಲೆ ಯಾವ ಅಂಕಿ ಸಂಖ್ಯೆ ಇದೆ ಅದಕ್ಕೆ ಒಪ್ಪುವಂತೆ 18 ಇದೆ. 18 ಇಲ್ಲಿ 18, 16 ಮತ್ತು 20ರ ನಡುವೆ ಬರುವಂಥದ್ದೇ 18 ವಿದ್ಯಾರ್ಥಿಗಳೇ. ನಂತರ ಅದಾದಮೇಲೆ ಏನಿದೆ 22 ವಿದ್ಯಾರ್ಥಿಗಳೇ. 22 ಇಲ್ಲಿ 22ರ ಸ್ಟೇಟ್ ಒಂದು ಚುಕ್ಕಿಯನ್ನು ಇಟ್ಟಿದ್ದಾರೆ. ನಂತರ 24 ವಿದ್ಯಾರ್ಥಿಗಳೇ. 24 ಕೇವಲ ಇದು ಈ ಕಡೆ ಇರುವಂತಹ ಸೀಮಂತ ದೃಷ್ಟಿಗುಣಕ್ಕೆ ಯಾವುದೇ ಸಂಬಂಧ ಇರೋದಿಲ್ಲ ವಿದ್ಯಾರ್ಥಿಗಳೇ, ಕೇವಲ ಒಟ್ಟು ದೃಷ್ಟಿಗುಣ ಮಾತ್ರ. ಇವು ಘಟಕಗಳು ಕೆಳಗೆ ಇರೋದಾವೆ. ನಂತರ ಇಲ್ಲಿರೋದು ಕೇವಲ ಈಗ ತಗೊಳ್ತಿರೋದು ಒಟ್ಟು ದೃಷ್ಟಿಗುಣ, ಕೆಳಗಡೆ ತಗೊಂಡಿದ್ದು ಸೀಮಾಂತ ದೃಷ್ಟಿಗುಣ ವಿದ್ಯಾರ್ಥಿಗಳೇ. 24 ಅಂತ 2 ಇದ್ದಾವೆ, 24 ಆ್ಯಂಡ್ 24. ನಂತರ ಕೊನೆಯದಾಗಿ 24 ಮತ್ತು 24 ಆದಮೇಲೆ ಕೆಳಗಡೆ 22 ಅಂತ ಬಂದಿದೆ. ಇದು 22, 22ಕ್ಕೆ ಸ್ಟೇಟ್.
ಇಲ್ಲಿ 22, ಇಲ್ಲಿ 22, ಇಲ್ಲಿ 24, ಇಲ್ಲಿ 24. ಈಗ 1 ಅಂಕ ಬಂದಂತೆ, ಅಂದರೆ PU ಕಂಪ್ಲೀಟ್ ಆದಂತೆ. ಅಲ್ಲಿಗೆ ನಿಯಮಕ್ಕೆ 1 ಅಂಕ, ವಿವರಣೆಗೆ 1 ಅಂಕ ಬಂದಿದೆ, ಕೋಷ್ಟಕಕ್ಕೆ 2 ಅಂಕ ಬಂದಿದೆ. ನೀವು 4 ಅಂಕನ ಆಲ್ರೆಡಿ ತೆಗೆದುಕೊಂಡಿದ್ದಂಗೆ ವಿದ್ಯಾರ್ಥಿಗಳೇ. ಈಗ ಬೇಕಾಗಿರೋದು ಚಿತ್ರದ 2 ಅಂಕಗಳು ಮಾತ್ರ. ಅದರಲ್ಲಿ ನೀವು ಮೊದಲನೇದಾಗಿರೋದು TU ಅಂದರೆ ಒಟ್ಟು ದೃಷ್ಟಿಗುಣನ ಅರ್ಥ ಮಾಡಿಕೊಂಡ್ರೆ ಕಂಪ್ಲೀಟಾಗಿ 1 ಅಂಕ ಬಂದಂತೆ. ಕೇವಲ ಈ ಒಂದು ಲೈನನ್ನು ಎಳೆಯೋದ್ರಿಂದ ನಿಮಗೆ 1 ಅಂಕ ಬಂದಂತೆ. ಅಂದರೆ ಇವಾಗ ನೀವು 5 ಅಂಕನ ತೆಗೆದುಕೊಂಡ ಹಾಗೆ. ಇನ್ನು 1 ಅಂಕ, ಅದು MU ತುಂಬ ಸುಲಭ. ಅಲ್ಲೂ ಸಹ MUನಲ್ಲೂ ಮೊದಲನೇದಾಗಿ 12 ಇದೆ, 12ರಿಂದನೇ ಸ್ಟಾರ್ಟ್ ಮಾಡಬೇಕು. 12 ಅಂತ ಇದು ಕೋಷ್ಟಕದಲ್ಲಿ 12ರ ಚುಕ್ಕೆ ಇಡಬೇಕು. ನಂತರ ಅದಾದ ಮೇಲೆ ಯಾವುದಕ್ಕೆ ಇದೆ ಅದು 12 ಆದಮೇಲೆ ಯಾವ ಸಂಖ್ಯೆ ಇದೆ 6. 6ರ ಸ್ಟೇಟ್ 4 ಮತ್ತು 8ರ ನಡುವೆ ಇರೋದೇ 6. 6ರ ಅಳತೆಗೆ 1 ಅಂಕಿಯನ್ನು ಚುಕ್ಕೆ ಇಟ್ಟರೆ ಕಂಪ್ಲೀಟ್ 6. ಅದಾದ ನಂತರ ಯಾವ ಅಂಕಿ ಇದೆ ಅದನ್ನು ನೋಡಬೇಕು. ಅದಕ್ಕೆ ಲೈನಾಗಿ ಸ್ಟೇಟ್ ಆಗಿ 1 ಅಂಕಿನ ಇಡಬೇಕು. ಇಲ್ಲಿ 4 ಅಂತ ಇದೆ, 4 ವಿದ್ಯಾರ್ಥಿಗಳು. ಅದಾದ ನಂತರ ಇದು MU, ಪ್ರಾರಂಭದಿಂದಲೇ MU ಇಳಿಮುಖವಾಗುತ್ತಾ ಹೋಗುತ್ತದೆ ಅಂತ ಇದು ಕೇಳೋದು. 12ರಿಂದ 6, 4, 2, 0, -2 ಈ ರೀತಿಯಾಗಿ. ನಂತರ 0 ಸ್ಟೇಟ್ ಅಂದರೆ ಈ ಲೈನ್ ಮೇಲೆ ಬರುತ್ತೆ. ಈ ಲೈನ್ ಮೇಲೆ ಇಲ್ಲಿ 0. ನಂತರ -2, ಅದಕ್ಕೆ ಇಲ್ಲಿ -2ರವರೆಗೂ ತೆಗೆದುಕೊಂಡಿದ್ದ ವಿದ್ಯಾರ್ಥಿಗಳೇ. ಇದರ ಸ್ಟೇಟ್ ಒಂದು ಚುಕ್ಕೆನ ಇಟ್ಟಾಗ ಪ್ಲಸ್ ನಿಮಗೆ 1 ಅಂಕ ಆ್ಯಡ್ ಆಗ್ತದೆ. ಇಲ್ಲಿಗೆ ನಿಮ್ಮ ಸಂಪೂರ್ಣ ಚಿತ್ರ ಪ್ಲಸ್ ಕೋಷ್ಟಕ ಪ್ಲಸ್ ಅರ್ಥ ಪ್ಲಸ್ ವಿವರಣೆ, ಅಂದರೆ ಈ 6 ಅಂಕಗಳು ನಿಮಗೆ ಬಂದಂತೆ. ಕೆಳಗಡೆ ಸ್ವಲ್ಪ ವಿವರಣೆ ಯಾವುದಾದ್ರೂ, ಇವಾಗ ಉದಾಹರಣೆ ಏನು ಬೇಕಿದ್ರು ಇದಕ್ಕೆ ಚಿತ್ರಕ್ಕೆ ಒಪ್ಪುವಂತಹ 1-2 ಲೈನ್ ವಿವರಣೆ ಬರೆದ್ಬಿಟ್ರೆ ನಿಮಗೆ 6 ಅಂಕ ಕಂಪ್ಲೀಟ್ ಆಗಿ ಬಂದಂತೆ. ವಿವರಣೆ ಯಾವ ರೀತಿ ಕೊಡಬಹುದು ಅಂತ ನೋಡೋಣ. ಈ ಮೇಲಿನ ರೇಖಾಚಿತ್ರದಲ್ಲಿ ಸೀಮಾಂತ ದೃಷ್ಟಿಗುಣ MU, ಸೀಮಾಂತ ದೃಷ್ಟಿಗುಣ ಅಂದರೆ MU ಮೇಲೆ ಎಳೆದ ರೇಖಾಚಿತ್ರದಲ್ಲಿ ನೋಡಿದ ವಿದ್ಯಾರ್ಥಿಗಳು. MU ರೇಖೆಯು ಅನುಭೋಗ ಹೆಚ್ಚಿದಂತೆ ಇಳಿಕೆಯಾಗಿರುವುದು ಮತ್ತು TU ಸ್ಥಿರವಾಗಿದ್ದಾಗ MU ಶೂನ್ಯವಾಗಿರುತ್ತದೆ. ಅಂದರೆ TU ಸ್ಥಿರವಾಗಿರುತ್ತೆ, 24 ಮತ್ತು 24 ಇರುತ್ತೆ. ಅಲ್ಲಿವರೆಗೂ MU ಶೂನ್ಯಕ್ಕೆ ಬಂದ್ಬಿಟ್ಟಿರುತ್ತೆ ವಿದ್ಯಾರ್ಥಿಗಳು. ನಂತರ 6ನೇ ಘಟಕದಿಂದ TU ಕಡಿಮೆಯಾಗಲು ಪ್ರಾರಂಭಿಸಿದೆ ಮತ್ತು MU ಅಷ್ಟತಟಿಗೆಲ್ಲ ಋಣಾತ್ಮಕ ಆಗಿದೆ ಎಂದರ್ಥ ವಿದ್ಯಾರ್ಥಿಗಳು. ಅಂದರೆ TU ಸ್ಥಿರವಾಗಿತ್ತು, 24 ಮತ್ತು 24 ಇತ್ತು. ಅಷ್ಟತಟಿಗೆಲ್ಲ MU ಎಲ್ಲಿಗೆ ಬಂದ್ಬಿಟ್ಟಿತ್ತು ಅಂದರೆ 0ಕ್ಕೆ ಬಂದ್ಬಿಟ್ಟಿತ್ತು ವಿದ್ಯಾರ್ಥಿಗಳೇ. ನಂತರ ಇದು ಇನ್ನೂ 22ಕ್ಕೆ ಅಂದರೆ ಇಳಿಮುಖವಾಗುವಾಗಲೇ ಈ MU ಏನಾಗ್ಬಿಟ್ಟಿತ್ತು ಋಣಾತ್ಮಕ. ನೀವು ಈ ಕೆಳಗಿನ ಅಂಶ ಆದರೂ ಬರಿಬೋದು, ಅಥವಾ ಮೇಲಿನ ರೇಖಾಚಿತ್ರದಲ್ಲಿ ಓರಿಂದ X ಅಕ್ಷ ಹಣ್ಣುಗಳ ಪ್ರಮಾಣ ಅಂದರೆ ಕಿತ್ತಳೆ ಹಣ್ಣನ್ನು ತೋರಿಸುತ್ತದೆ ಮತ್ತು ಓಯಿಂದ Y ಅಕ್ಷ ದೃಷ್ಟಿಗುಣವನ್ನು ಸೂಚಿಸುತ್ತದೆ. ಈ ರೀತಿ ಯಾವುದಾದ್ರೂ 2 ಲೈನ್ ಬರೆದ್ಬಿಟ್ರೆ ಇಲ್ಲಿಗೆ ನಿಮಗೆ 6ಕ್ಕೆ 6 ಅಂಕ ಬಂದಂತೆ ವಿದ್ಯಾರ್ಥಿಗಳು. ನಂತರ ಈ ಅರ್ಥ ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಅರ್ಥನ ಯಾವತ್ತೂ ಬಿಡಬೇಡಿ. ಮತ್ತು ಕೋಷ್ಟಕ ವೆರಿ ಇಂಪಾರ್ಟೆಂಟ್, ಚಿತ್ರ ವೆರಿ ಇಂಪಾರ್ಟೆಂಟ್. ಈ ಕೋಷ್ಟಕ ಚಿತ್ರ ಪ್ಲಸ್ ಅರ್ಥಕ್ಕೆ ನಿಮಗೆ 5 ಅಂಕ ಸಿಕ್ಬಿಡುತ್ತೆ. ಇನ್ನು ಬೇಕಾಗಿರೋದು 1 ಅಂಕ. ಚಿತ್ರದ ಕೆಳಗಡೆ ಸ್ವಲ್ಪ ವಿವರಣೆ, ಕೋಷ್ಟಕದ ಕೆಳಗೆ ಸ್ವಲ್ಪ ವಿವರಣೆ, ಪೀಠಿಕೆ ರೀತಿ ಸ್ವಲ್ಪ ವಿವರಣೆ ಬರೆದುಬಿಟ್ರೆ 6ಕ್ಕೆ 6 ಅಂಕ ಆರಾಮವಾಗಿ ಪಡ್ಕೊಳ್ಬೋದು ವಿದ್ಯಾರ್ಥಿಗಳು. ಇಲ್ಲಿಗೆ ಇಳಿಮುಖ ಸೀಮಾಂತ ದೃಷ್ಟಿಗುಣ ನಿಯಮ ಸಂಪೂರ್ಣವಾಗಿ ಮುಕ್ತಾಯವಾಗುತ್ತದೆ. ಈ ರೀತಿಯ ಎಲ್ಲ ಸಬ್ಜೆಕ್ಟ್ಗಳ ಇಂಪಾರ್ಟೆಂಟ್ ಪ್ರಶ್ನೆಗಳು ನಮ್ಮ ಗೌತಮ್ PUC ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯವಿವೆ ವಿದ್ಯಾರ್ಥಿಗಳೇ. ಧನ್ಯವಾದಗಳು.